ನಮಸ್ಕಾರ ಸ್ನೇಹಿತರೆ, ಸಕ್ಸಸ್ ರೀಡ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಜೀವನದಲ್ಲಿ ತುಂಬಾ ದೊಡ್ಡ ಸಾಧನೆ ಮಾಡಿದವರ ಸೀಕ್ರೆಟ್ಸ್ ಏನಾದರೂ ನಿಮಗೆ ಗೊತ್ತಾಗಬೇಕಾ? ಹಾಗಿದ್ರೆ ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ಇವತ್ತು ನಾನು ನಿಮಗೆ ಹೇಳಕ್ಕೆ ಹೊರಡ್ತಾ ಇರೋ ಪುಸ್ತಕದ ಹೆಸರು ಸ್ಟೆಫೆನ್ ಆರ್ ಕೋವಿ ಅವರು ಬರೆದ ದ 7 ಹ್ಯಾಬಿಟ್ಸ್ ಆಫ್ ಹೈಲಿ ಎಫೆಕ್ಟಿವ್ ಪೀಪಲ್ಸ್. ಸ್ಟೆಫೆನ್ ಆರ್ ಕೋವಿ ಅವರು ಒಬ್ಬ ಲೀಡರ್ಶಿಪ್ ಎಕ್ಸ್ಪರ್ಟ್ ಮತ್ತು ನಿವೃತ್ತ ಟೀಚರ್. ಇವರು ಲಕ್ಷಾಂತರ ಸಂಖ್ಯೆಯಲ್ಲಿ ಜನರ ಮನಸ್ಸನ್ನು ಈ ಒಂದು ಬುಕ್ಕಿನಿಂದ ಬದಲಾಯಿಸಿದ್ದಾರೆ ಮತ್ತು ಅವರಿಗೆ ಜೀವನದಲ್ಲಿ ಮುಂದೆ ಹೋಗಲು ಸಹಕಾರಿಯಾಗಿದ್ದಾರೆ. ಈ ಒಂದು ಪುಸ್ತಕವು ಜಗತ್ತಿನಾದ್ಯಂತ 25 ಮಿಲಿಯನ್ಗಿಂತ ಹೆಚ್ಚು ಮಾರಾಟವಾಗಿದ್ದು ಜನರು ಇದರಿಂದ ಪ್ರೇರೇಪಿತರಾಗಿದ್ದಾರೆ. ಈ ಒಂದು ಪುಸ್ತಕವು ಜೀವನದಲ್ಲಿ ಅತಿದೊಡ್ಡ ಸಾಧನೆ ಮಾಡಿರ್ತಕ್ಕಂಥ ವ್ಯಕ್ತಿಗಳ ದಿನಚರಿ ಹೇಗೆ ಮತ್ತು ಅವರ ಅಭ್ಯಾಸಗಳು ಏನೇನು ಎಂದು ಈ ಪುಸ್ತಕದಲ್ಲಿ ಇವರು ವಿವರಿಸಿದ್ದಾರೆ. ಹ್ಯಾಬಿಟ್ ನಂಬರ್ 1, ಬಿ ಪ್ರೊಯಾಕ್ಟಿವ್. ಸದಾ ಸಕ್ರಿಯರಾಗಿರಿ. ನಿಮ್ಮ ಪರಿಸ್ಥಿತಿಗೆ ನೀವೇ ಜವಾಬ್ದಾರರು. ನೀವು ಕುಟುಂಬದವರನ್ನು, ಸ್ನೇಹಿತರನ್ನು, ಪರಿಸ್ಥಿತಿಯನ್ನು ಇವುಗಳನ್ನು ಯಾವತ್ತೂ ದೂರಬೇಡಿ. ಉದಾಹರಣೆಗೆ, ನನ್ನ ಜೀವನ ಹಾಳಾಗಿದೆ ಅನ್ನುವ ಬದಲು ಏನು ಮಾಡಿದರೆ ನನ್ನ ಜೀವನ ಸರಿ ಹೋಗುತ್ತದೆ ಎಂದು ಯೋಚಿಸಬೇಕು. ನಿಮ್ಮ ಮಾತು, ನಿಮ್ಮ ವರ್ತನೆ, ನಿಮ್ಮ ಹವ್ಯಾಸಗಳೇ ನೀವು ಏನಾಗಬೇಕೆನ್ನುವುದನ್ನು ನಿರ್ಧರಿಸುತ್ತವೆ. ಹ್ಯಾಬಿಟ್ ನಂಬರ್ 2, ಬಿಗಿನ್ ವಿತ್ ದ ಎಂಡ್ ಇನ್ ಮೈಂಡ್. ಅಂತಿಮ ಗುರಿಯನ್ನು ನಿಮ್ಮ ಮನಸ್ಸಿನಲ್ಲಿ ಇಡಿ. ನೀವು ಯಾವ ರೀತಿ ವ್ಯಕ್ತಿಗಳಾಗಬೇಕು, ಮುಂದೆ ನಿಮ್ಮ ಭವಿಷ್ಯ ಹೇಗಿರಬೇಕು ಎಂದು ಈಗಲೇ ನಿರ್ಧರಿಸಿ ಮತ್ತು ಅದರ ಮೇಲೆ ಕೆಲಸವನ್ನು ಪ್ರಾರಂಭಿಸಿ. ಉದಾಹರಣೆಗೆ, ನೀವು ಒಬ್ಬ ಒಳ್ಳೆಯ ನಾಯಕನಾಗಬೇಕೆಂದಿದ್ದರೆ ಇವಾಗಿನಿಂದಲೇ ನಾಯಕತ್ವದ ಗುಣಗಳನ್ನು ನಿಮ್ಮಲ್ಲಿ ರೂಢಿಸಿಕೊಳ್ಳಿ ಮತ್ತು ನಾಯಕತ್ವದ ಬಗ್ಗೆ ನಿಮ್ಮಲ್ಲಿ ಆಸಕ್ತಿ ಬೆಳೆಸಿಕೊಳ್ಳಿ. ಜೀವನದಲ್ಲಿ ನೀವು ಏನಾಗಬೇಕೆಂಬುದನ್ನು ಒಂದು ಬುಕ್ಕಿನಲ್ಲಿ ಬರೆದು ಇಡಿ. ಹ್ಯಾಬಿಟ್ ನಂಬರ್ 3, ಫಸ್ಟ್ ಥಿಂಗ್ಸ್ ಫಸ್ಟ್. ಇದರ ಅರ್ಥ ನೀವು ಮುಖ್ಯವಾದ ಕೆಲಸಗಳಿಗೆ ಆದ್ಯತೆಯನ್ನು ಕೊಡಬೇಕು. ಕೋವೆಯವರು ಕೆಲಸಗಳನ್ನು 4 ಭಾಗಗಳಾಗಿ ವಿಂಗಡಿಸುತ್ತಾರೆ. ಮೊದಲನೆಯದು ತುರ್ತು ಮತ್ತು ಮುಖ್ಯ, ಎರಡನೇದು ಮುಖ್ಯ ಆದರೆ ತುರ್ತು ಅಲ್ಲ, ಮೂರನೇದು ತುರ್ತು ಆದರೆ ಮುಖ್ಯವಲ್ಲ, ನಾಲ್ಕನೆಯದು ಇವೆರಡೂ ಅಲ್ಲ. ಇದರಲ್ಲಿ ವಿಭಾಗ 2ರಲ್ಲಿರುವುದನ್ನು ನೀವು ನಿಮ್ಮ ಜೀವನಕ್ಕೆ ಅಳವಡಿಸಿಕೊಳ್ಳಿ. ಇದರಿಂದ ನಿಮ್ಮ ಬೆಳವಣಿಗೆಗೆ ಸಹಕಾರಿಯಾಗುತ್ತದೆ ಮತ್ತು ಇದರಿಂದ ನೀವು ಮುಖ್ಯವಾದ ಕೆಲಸಗಳನ್ನು ಮೊದಲು ಮಾಡುತ್ತೀರಿ. ಹ್ಯಾಬಿಟ್ ನಂಬರ್ 4, ಥಿಂಕ್ ವಿನ್ ವಿನ್. ಇದರ ಅರ್ಥ ಎಲ್ಲರಿಗೂ ಲಾಭವಾಗುವ ಥರ ಯೋಚಿಸಬೇಕು. ಎರಡನೆಯದ್ದು ಕಲಿಕೆ, ಆರೋಗ್ಯ, ಹಣಕಾಸಿನ ಯೋಜನೆ. ಇವುಗಳನ್ನು ನೀವು ಸರಿಯಾಗಿ ನಿಭಾಯಿಸಬೇಕು. ಇವುಗಳು ನಿಮ್ಮ ಮುಖ್ಯವಾದ ಕೆಲಸಗಳ ಪಟ್ಟಿಯಲ್ಲಿ ಇರಬೇಕು. ಪ್ರೈವೇಟ್ ವಿಕ್ಟರಿ ಮುಗಿಯಿತು. ಇದರಲ್ಲಿ ನಿಮ್ಮ ಜೀವನವನ್ನು ನೀವು ಹೇಗೆ ಗೆಲ್ಲಬೇಕು, ನಿಮ್ಮ ಜೀವನದಲ್ಲಿ ನಿಮ್ಮ ಏಳಿಗೆಯನ್ನು ಹೇಗೆ ಕಾಪಾಡಿಕೊಳ್ಳಬೇಕು ಎಂದು ಇದರಲ್ಲಿ ಕಲಿತೀರಿ. ಇವಾಗ ಪಬ್ಲಿಕ್ ವಿಕ್ಟರಿಯನ್ನು ನೋಡೋಣ. ನಾನು ಗೆಲ್ಲಬೇಕು, ನೀನು ಸೋಲಬೇಕು ಎಂಬ ಮನೋಭಾವವನ್ನು ಇಟ್ಟುಕೊಳ್ಳಬಾರದೆಂದು ಲೇಖಕರು ನಮಗೆ ಇಲ್ಲಿ ವಿವರಿಸಿದ್ದಾರೆ ಮತ್ತು ಎಲ್ಲರಿಗೂ ಲಾಭವಾಗುವ ಪರಿಹಾರಗಳನ್ನು ಹುಡುಕಬೇಕು. ಸೀಕ್ ಫಸ್ಟ್ ಟು ಬಿ ಅಂಡರ್ಸ್ಟ್ಯಾಂಡ್, ದೆನ್ ಟು ಬಿ ಅಂಡರ್ಸ್ಟುಡ್. ಇದರ ಅರ್ಥ ನಿಮ್ಮನ್ನು ನೀವು ಮೊದಲು ಅರ್ಥ ಮಾಡಿಕೊಳ್ಳಿ, ನಂತರ ನಿಮ್ಮನ್ನು ನೀವು ವಿವರಿಸಿಕೊಳ್ಳಿ. ಯಾರೊಂದಿಗೆ ಮಾತನಾಡಬೇಕಾದರೆ ಸರಿಯಾಗಿ ಮೊದಲು ಕೇಳಿಸಿಕೊಳ್ಳುವುದನ್ನು ಕಲಿಯಬೇಕು, ನಂತರ ಅದಕ್ಕೆ ಸರಿಯಾದ ಪ್ರತ್ಯುತ್ತರವನ್ನು ಕೊಡಬೇಕು ಎಂದು ಲೇಖಕರು ಹೇಳುತ್ತಾರೆ. ಉತ್ತಮ ಸಂವಹನ ಉತ್ತಮ ಸಂಬಂಧ ಎಂದು ಲೇಖಕರು ನಮಗೆ ವಿವರಿಸಿದ್ದಾರೆ. ಹ್ಯಾಬಿಟ್ ನಂಬರ್ 6, ಸೆನರ್ಜೈಸ್. ಇದರ ಅರ್ಥ ಒಟ್ಟಾಗಿ ಕೆಲಸ ಮಾಡುವುದು. ಗುಂಪಿನಲ್ಲಿರುವ ಎಲ್ಲ ವ್ಯಕ್ತಿಗಳ ಅಭಿಪ್ರಾಯಗಳನ್ನು ಗೌರವಿಸಬೇಕು. ಇದರಿಂದ ನಮಗೆ ಬೇರೆ ಬೇರೆ ಸಮಸ್ಯೆಗಳಿಗೆ ಬೇರೆ ಬೇರೆ ಪರಿಹಾರಗಳು ಬಂದು ಆ ಸಮಸ್ಯೆಯು ಸುಲಭವಾಗಿ ಪರಿಹಾರವಾಗುತ್ತವೆ ಎಂದು ಲೇಖಕರು ಇದರಲ್ಲಿ ವಿವರಿಸಿದ್ದಾರೆ. ಹ್ಯಾಬಿಟ್ ನಂಬರ್ 7, ಶಾರ್ಪನ್ ದ ಸಾ. ಇದರ ಅರ್ಥ ನಿಮ್ಮನ್ನು ನೀವು ಅಭಿವೃದ್ಧಿಪಡಿಸಿಕೊಳ್ಳಿ ಎಂದು ಲೇಖಕರು ಹೇಳಿದ್ದಾರೆ. ಲೇಖಕರು 4 ಭಾಗಗಳಾಗಿ ವಿಂಗಡಿಸುತ್ತಾರೆ. ಅದರಲ್ಲಿ ಮೊದಲನೆಯದು ಫಿಸಿಕಲ್, ಅಂದರೆ ನಿಮ್ಮ ದೇಹವನ್ನು ಗಟ್ಟಿಮುಟ್ಟಾಗಿ ಇಟ್ಟುಕೊಳ್ಳಬೇಕು. ಇದರಿಂದ ಮನಸ್ಸಿಗೆ ತುಂಬ ಸಹಕಾರಿ ಮತ್ತು ಇದರಿಂದ ನಮ್ಮ ದೇಹವು ಆರೋಗ್ಯಯುತವಾಗಿ ಇರುತ್ತದೆ. ಎರಡನೆಯದು ಮೆಂಟಲ್ ಹೆಲ್ತ್. ಇದರಿಂದ ನಮ್ಮ ಮನಸ್ಸನ್ನು ನಾವು ಅಭಿವೃದ್ಧಿಪಡಿಸಿಕೊಳ್ಳಬಹುದು. ಅದು ಹೇಗೆಂದರೆ ಕಲಿಕೆ ಮತ್ತು ಓದು, ಬರಹ ಇವುಗಳಿಂದ ನಮ್ಮ ಮನಸ್ಸನ್ನು ಬಲಪಡಿಸಿಕೊಳ್ಳಬಹುದು. ಮೂರನೆಯದು ಸೋಷಲ್ ಆ್ಯಂಡ್ ಎಮೋಷನಲ್ ಹೆಲ್ತ್. ಇದರ ಅರ್ಥ ನಾವು ಸಂಬಂಧಗಳನ್ನು ಅಭಿವೃದ್ಧಿಪಡಿಸಿಕೊಳ್ಳಬೇಕು ಮತ್ತು ಅವುಗಳನ್ನು ಗಟ್ಟಿಗೊಳಿಸಬೇಕು. ಅದು ಹೇಗೆಂದರೆ ಜನರ ಜೊತೆ ಸಂವಹನ ಮಾಡುವುದು, ಸಂಬಂಧಿಕರ ಜೊತೆ ಸರಿಯಾದ ರೀತಿಯಲ್ಲಿ ನಡೆದುಕೊಳ್ಳುವುದು. ಇದರಿಂದ ನಮ್ಮ ಸಂಬಂಧಗಳು ಗಟ್ಟಿಗೊಳ್ಳುತ್ತಾ ಹೋಗುತ್ತವೆ. ನಾಲ್ಕನೆಯದು ಸ್ಪಿರಿಚುವಲ್ ಹೆಲ್ತ್.
ಇದರ ಅರ್ಥ ನಾವು ಧ್ಯಾನಗಳನ್ನು ಮಾಡುವುದರಿಂದ ನಮ್ಮ ಮನಸ್ಸು ಏಕಾಗ್ರತೆಯನ್ನು ಗಳಿಸುತ್ತದೆ. ಇದರಿಂದ ನಾವು ಜೀವನದಲ್ಲಿ ಮುಂದೆ ಹೋಗಲು ಸಹಕಾರಿಯಾಗುತ್ತದೆ. ಈ ಒಂದು ಹ್ಯಾಬಿಟ್ನಿಂದ ಲೇಖಕರು ನಮ್ಮನ್ನು ನಾವು ಹೇಗೆ ರಿಚಾರ್ಜ್ ಮಾಡಿಕೊಳ್ಳಬೇಕೆಂಬುದನ್ನು ವಿವರಿಸಿದ್ದಾರೆ. ಈ 7 ಹ್ಯಾಬಿಟ್ಸ್ಗಳು ನಿಮಗೆ ಸಿಂಪಲ್ ಎನಿಸುತ್ತವೆ, ಆದರೆ ಇವುಗಳನ್ನು ಫಾಲೋ ಮಾಡಿದರೆ ನಿಮ್ಮ ಜೀವನ ಕಂಪ್ಲೀಟ್ ಆಗಿ ಚೇಂಜ್ ಆಗುತ್ತದೆ. ಸಕ್ಸಸ್ ಎಂಬುದು ಒಂದು ಓವರ್ನೈಟ್ ಪ್ರೋಸೆಸ್ ಅಲ್ಲ, ಅದು ನಾವುಗಳು ಮಾಡುವ ಅಭ್ಯಾಸದ ಫಲ. ದಯವಿಟ್ಟು ಈ ವಿಡಿಯೋ ನೋಡಿ ಸ್ಕಿಪ್ ಮಾಡಿ ಮುಂದೆ ಹೋಗಬೇಡಿ. ಒಂದೆರಡು ಆದರೂ ಹ್ಯಾಬಿಟ್ಸ್ಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ, ನಿಮ್ಮ ಜೀವನವನ್ನು ಬದಲಾಯಿಸಿಕೊಳ್ಳಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಯಾವ ಹ್ಯಾಬಿಟ್ಸ್ನಿಂದ ಈ ದಿನವನ್ನು ಶುರು ಮಾಡುತ್ತೀರಾ ಎಂದು ನಮಗೆ ಕಮೆಂಟ್ನಲ್ಲಿ ತಿಳಿಸಿ. ಇದೇ ರೀತಿ ಪುಸ್ತಕದ ವಿವರಣೆಯನ್ನು ತಿಳಿದುಕೊಳ್ಳಲು ಸಕ್ಸಸ್ ರೀಡ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.